ನೋಡೀಗ ಟ್ರೆಂಡ್ ಲೈನ್ ಹೆಂಗೆ ಹಾಕೋದು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಸೇಮ್ ನಿನಗೆ ನಿನ್ನೆ ನಿನಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಹಾಕೋದು ಅಂತ ನಿನಗೆ ಹೇಳ್ಕೊಟ್ನಲ್ಲ, ಸೇಮ್ ಇದೇ ರೀತಿ ಇರುತ್ತೆ. ಇದು ಕೂಡ ಟ್ರೆಂಡ್ ಲೈನ್, ಓಕೆನಾ? ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಇರುತ್ತೋ ಇದು ಸೇಮ್ ಇದೇ ರೀತಿ ಇರುತ್ತೆ. ನೋಡು, ಈ ಥರ ನೋಡಿ, ಇಲ್ಲಿ ನಿನ್ಗೆ ಕಾಣಿಸ್ತಾ ಇದೆಯಲ್ಲ, ಸೇಮ್ ಟ್ರೆಂಡ್ ಲೈನ್ ನೋಡಿ. ಇದನ್ನು ಅಪ್ ಟ್ರೆಂಡ್ ಅಂತೀವಿ. ಇದರಲ್ಲಿ ಟ್ರೆಂಡ್ ಲೈನಲ್ಲಿ ನಿಮ್ಗೆ ಯಾವ ಥರ ಇರುತ್ತೆ ಅಂದರೆ ಅಪ್ ಟ್ರೆಂಡು, ಡೌನ್ ಟ್ರೆಂಡು ಅಂತ ಇರುತ್ತೆ. ಇನ್ನು ಅಪ್ ಟ್ರೆಂಡ್ ಆ್ಯಂಡ್ ಡೌನ್ ಟ್ರೆಂಡ್ ಅಂತ ಇರುತ್ತೆ. ಡೌನ್ ಟ್ರೆಂಡ್, ಓಕೆ. ಸೊ ನೋಡು, ಅಪ್ ಟ್ರೆಂಡ್ ಅಂದರೆ ಯಾವತ್ತು ಏನು ನಾರ್ಮಲಿ ಚಾರ್ಟ್ ಏನಿರುತ್ತೆ ನೋಡು, ಇದು ಪ್ರೈಸು ಮೇಲೆ ಹೋಗ್ತಾ ಇರಬೇಕು. ನೋಡಿ, ಇದು ಅಪ್ ಟ್ರೆಂಡ್ ಇದೆ ನೋಡಿ. ನಿನಗೆ ನಾರ್ಮಲಿ ಪ್ರೈಸ್ ಇಲ್ಲಿಂದ ಬರುತ್ತೆ, ಮತ್ತೆ ಇಲ್ಲಿಗೆ ಟಚ್ ಆಗ್ತಾ ಇದೆ, ಮತ್ತೆ ಇಲ್ಲಿಗೆ ಟಚ್ ಆಗ್ತಾ ಇದೆ, ಮತ್ತೆ ಇಲ್ಲಿಗೆ ಟಚ್ ಆಗ್ತಾ ಇದೆ, ಮತ್ತೆ ಮೇಲೆ ಹೋಗ್ತಾ ಇದೆ. ನೋಡಿ, ನಿನಗೆ ನೀಟಾಗಿ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ. ನೋಡು, ಇಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿಗೆ ಟಚ್ ಆಯಿತು, ಮತ್ತೆ ಇಲ್ಲಿಗೆ ಟಚ್ ಆಯಿತು, ಮತ್ತೆ ಇಲ್ಲಿಗೆ ಟಚ್ ಆಯಿತು, ಮತ್ತೆ ಇಲ್ಲಿಗೆ ಟಚ್ ಆಯಿತು. ನೋಡು, ಈ ಲೈನ್ ಕೆಳಗಡೆ ನಿಮ್ಗೆ ಹೋಗ್ತಾ ಇಲ್ಲ, ಓಕೆ. ನೋಡಿ, ಇಲ್ಲಿ ಸೇಮ್ ಇದೆ. ಇದು ಟ್ರೆಂಡ್ ಲೈನು, ಅಪ್ ಟ್ರೆಂಡಲ್ಲಿ ಇದೆ ಇದು, ಓಕೆನಾ? ಯಾವ ಟ್ರೆಂಡಲ್ಲಿದೆ? ಅಪ್ ಟ್ರೆಂಡಲ್ಲಿದೆ, ಓಕೆ. ಈಗ ಡೌನ್ ಟ್ರೆಂಡ್ ನೋಡೋಣ ಎಲ್ಲಿದೆ ಅಂತ. ಡೌನ್ ಟ್ರೆಂಡ್ ನೋಡು, ಇಲ್ಲೇ ಇದೆ. ಎಲ್ಲೂ ಹೋಗ್ಬೇಕಾಗೋದು ಬೇಕಾಗಿಲ್ಲ, ಇಲ್ಲೇ ಸಿಗತ್ತೆ ನೋಡಿ ನಿಮಗೆ. ಒಂದು ನಿಮಿಷ ನೋಡು, ತುಂಬ ಪಾಯಿಂಟ್ಸ್ಗಳು ಹಾಗೆ ಟಚ್ ಆಗಬೇಕು. ನೋಡು, ಎಷ್ಟು ಪಾಯಿಂಟ್ ಟಚ್ ಆಗ್ತಾ ಇದೆ ನೋಡು, ಎಷ್ಟು ಪಾಯಿಂಟ್ ಟಚ್ ಆಗ್ತಾ ಇದೆ? 1 2 3. ಇಲ್ಲಿ ನೋಡಿ, ನಿನಗೆ ಅಪ್ ಟ್ರೆಂಡಲ್ಲಿ ಯಾವ ಥರ ಅಂತ ನಿನಗೆ ತೋರಿಸ್ತೀನಿ ನೋಡು. ಒಂದೇ ನಿಮಿಷ ಇರು. ಸಾರಿ, ನೋಡು, 1 ಪಾಯಿಂಟಾ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ 2, ಇಲ್ಲೊಂದು ಮತ್ತು 3 4 5. ನೋಡು, ಈ ಥರ 5 ಪಾಯಿಂಟ್ ಟಚ್ ಆಗ್ತಿದೆ ಅನ್ಕೋ, ಇದು ಸ್ಟ್ರಾಂಗ್ ಟ್ರೆಂಡ್ ಲೈನ್. ನಿನಗೆ ಸ್ಟ್ರಾಂಗ್ ಆಗಿದೆ ಅಂದರೆ ಇದು ನಿನಗೆ ಕಂಪ್ಲೀಟ್ ತುಂಬ ಸ್ಟ್ರಾಂಗ್ ಆಗಿದೆ. ಇದನ್ನು ನಂಬ್ಕೊಂಡು ನೀನು ಆ್ಯಕ್ಚುಲಿ ಟ್ರೇಡ್ ಮಾಡ್ಬೋದು, ಓಕೆನಾ? ಸೊ ಇಲ್ಲೂ ನೋಡು, ನಿನಗೆ ನಾರ್ಮಲಿ ಇಲ್ಲೂ ನೋಡು, ಡೌನ್ ಟ್ರೆಂಡಲ್ಲಿ, ಓಕೆ. ನೋಡು, 1 2 3. ಇದು ಮತ್ತೆ ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿರೋದು. ಸೊ ಯಾವ ರೀತಿ ಇರೋ ಟ್ರೆಂಡ್ ಲೈನು? ಟ್ರೆಂಡ್ ಲೈನಲ್ಲಿ ಅಪ್ ಟ್ರೆಂಡ್ ಒಂದು, ಡೌನ್ ಟ್ರೆಂಡ್ ಒಂದು, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಹಿಂಗಿರುತ್ತೆ, ಓಕೆ. ಸೊ ಅಪ್ ಟ್ರೆಂಡ್ ಯಾವಾಗಲೂ ಮೇಲೆ ಹೋಗ್ತಾ ಇರುತ್ತೆ, ಅಂದರೆ ನೀವು ಇದನ್ನು ಬೈ ಮಾಡ್ಬೋದು, ಬೈ ಮಾಡಬೇಕು. ಅದೇ ಡೌನ್ ಟ್ರೆಂಡಲ್ಲಿ ಸೆಲ್ ಮಾಡಬೇಕು, ಓಕೆ. ಯಾವತ್ತು ಟ್ರೆಂಡ್ ಈಸ್ ಅವರ್ ಫ್ರೆಂಡ್. ಟ್ರೆಂಡ್ ಯಾವ ರೀತಿ ಇರುತ್ತೋ ಆ ಥರ ನಾವು ಟ್ರೇಡ್ ಮಾಡಬೇಕಾಗತ್ತೆ, ಓಕೆ. ಟ್ರೆಂಡ್ ಯಾವ ರೀತಿ ಇರುತ್ತೋ ಆ ಥರ ನಾವು ಟ್ರೇಡ್ ಮಾಡಬೇಕಾಗತ್ತೆ. ನೋಡು, ಮತ್ತೆ ಹೇಳ್ತಾ ಇದ್ದೀನಿ ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿನಗೆ ಈಗ ಏನು ಅಂದರೆ, ನಾನು ಇವಾಗ ಟ್ರೆಂಡ್ ಲೈನ್ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಿನಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿನಗೆ ಚಾರ್ಟ್ ಪ್ಯಾಟ್ರನ್ ಹೇಳ್ಕೊಡ್ತಿದ್ದೀನಿ. ಸಿಂಗಲ್ ಚಾರ್ಟ್ ಪ್ಯಾಟ್ರನ್ ಒಂದು, ಆಮೇಲೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು, ಅಂದರೆ ಕ್ಯಾಂಡಲ್ ಸ್ಟಿಕ್ ಯಾವ ಥರ ನಾರ್ಮಲಿ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಕು, ಡಬಲ್ ಕ್ಯಾಂಡಲ್ ಸ್ಟಿಕ್ಕು, ತ್ರಿಬಲ್ ಕ್ಯಾಂಡಲ್ ಸ್ಟಿಕ್ಕು, ಈ ಥರದ್ದು ಹೇಳ್ಕೊಡ್ತೀನಿ. ಒನ್ಸ್ ನೀನು ಇದೆಲ್ಲ ಇದೆಲ್ಲ ನೀನು ಪರ್ಫೆಕ್ಟಾಗಿ ಕಲ್ತ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ನೆಕ್ಸ್ಟ್ ಏನು ಮಾಡ್ತೀನಿ ನಿನಗೆ, ಇದನ್ನ ಇಟ್ಕೊಂಡು ಇಷ್ಟರಲ್ಲಿ ಇಟ್ಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು. ನಿನಗೆ ಇಂಡಿಕೇಟರ್ಸ್ ಬೇಕಾ? ಬೇಡ. ಏನು 1 2 3 4 ತುಂಬ ಇಂಡಿಕೇಟರ್ಸ್ ಹಾಕ್ತಾರೆ. ನಾನು ಯಾವ ಇಂಡಿಕೇಟರು ಯೂಸ್ ಮಾಡಲ್ಲ, ಬರೀ ಇಷ್ಟೇ ಒಂದು ವಾಲ್ಯೂಮ್ ಒಂದು ಯೂಸ್ ಮಾಡ್ತೀನಿ. ಅವಾಗ ನಾನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ RSI ಒಂದು ಯೂಸ್ ಮಾಡ್ತೀನಿ, ಓಕೆನಾ? ಸೊ ಈ ಥರ ಇರುತ್ತೆ. ಅದು RSI ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಟೋಟಲ್ ಇವಾಗ ಏನಿರುತ್ತೆ, ಅಪ್ ಟ್ರೆಂಡು, ಡೌನ್ ಟ್ರೆಂಡು. ಅಪ್ ಟ್ರೆಂಡಲ್ಲಿ ಹೇಗೆ ಮೇಲೆ ಹೋಗುತ್ತೆ ಪ್ರೈಸು, ಡೌನ್ ಟ್ರೆಂಡಲ್ಲಿ ಪ್ರೈಸು ಕೆಳಗಡೆ ಬರುತ್ತೆ. ನೋಡು, ಯಾವಾಗಲೂ ಟ್ರೆಂಡ್ ಲೈನ್ ಡ್ರಾ ಮಾಡೋದು, ಮತ್ತೆ ನೋಡು, ಮತ್ತೆ ಇನ್ನೊಂದ್ಸತಿ ನಾನು ತೋರಿಸ್ತೀನಿ. ಯಾವಾಗಲೂ ಟ್ರೆಂಡ್ ಲೈನ್ ಹೆಂಗೆ ಡ್ರಾ ಮಾಡ್ತೀಯಾ, ಇಲ್ಲಿದೆಯಲ್ಲ, ಇದನ್ನು ತೊಗೊಂಡು ನಾರ್ಮಲಿ ನೋಡು, ಪ್ರತಿಯೊಂದು ಪಾಯಿಂಟ್ಸ್ ಟಚ್ ಆಗಬೇಕು, ನಿನಗೆ ಟಚ್ ಆಗಬೇಕು, ಆ ಪ್ರೈಸು ನಿನಗೆ ಟಚ್ ಆಗಬೇಕು. ಸೊ ನೋಡಿಲಿ, ಪ್ರತಿಯೊಂದು ಪಾಯಿಂಟ್ಸ್ ಪ್ರೈಸು ಟಚ್ ಆಗಬೇಕು. ಟಚ್ ಆಗ್ತಿದೆಯಾ? ಡೌನ್ ಟ್ರೆಂಡಲ್ಲಿದೆ, ಇದು ಅಪ್ ಟ್ರೆಂಡಲ್ಲಿದೆ. ಸೊ ಟ್ರೆಂಡ್ ಈಸ್ ಅವರ್ ಫ್ರೆಂಡ್. ಇವಾಗ ನೋಡು, ಅಪ್ ಟ್ರೆಂಡಲ್ಲಿದ್ದರೆ ನೀನು ನಾರ್ಮಲಿ ಇವಾಗ ಅಪ್ ಟ್ರೆಂಡಲ್ಲಿದೆ ಅನ್ಕೋ, ನೀನು ಯಾವತ್ತಿಗೂ ನೀನು ಸೆಲ್ ಮಾಡಬಾರ್ದು, ಅಥವಾ ಪುಟ್ ಆಪ್ಷನ್ನ ಬೈ ಮಾಡಬಾರ್ದು. ಡೌನ್ ಟ್ರೆಂಡಲ್ಲಿದ್ದರೆ ಯಾವತ್ತೂ ಬೈ ಮಾಡಬಾರ್ದು, ಯಾವತ್ತು ನೀನು ಬೈ
ಮಾಡಲೇಬಾರ್ದು. ಕಾಲ್ ಆಪ್ಷನ್ನು ಕೂಡ ಬೈ ಮಾಡಬಾರ್ದು. ನಿಮಗೆ ಆಪ್ಷನ್ಸ್ ಆ್ಯಂಡ್ ಫೀಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಲ್ಲಿ ಹೇಳ್ತೀನಿ. ಆಪ್ಷನ್ಸಲ್ಲಿ ಮೇನ್ಲಿ ಬೇಸಿಕಲ್ಲಿ ನನಗೆ ಹೇಳ್ತಾ ಇರೋದು, ಓಕೆನಾ? ಸೊ ಇದು ಒಂದು ನೀಟಾಗಿ ನೆನ್ಪಿಟ್ಕೋ. ಯಾವಾಗ ಎಲ್ಲಿ ಟ್ರೆಂಡ್ ಇರುತ್ತೋ, ಟ್ರೆಂಡ್ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ನಿನಗೆ ಯಾವ ಬೆಸ್ಟ್ ಫ್ರೆಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಟ್ರೆಂಡ್ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ಇದು ನೀನು ನೆನ್ಪಿಟ್ಕೋಬೇಕಾಗಿರೋದು, ಓಕೆನಾ? ಸರಿ, ಹಾಗಾದರೆ ನಾಳೆ ಸಿಗುವಾಗ, ಓಕೆ, ಬಾಯ್. ಹಾಗಾದರೆ ಬಾಯ್. ನಾಳೆ ಹೇಳ್ತೀನಿ ನಾಳೆ ಯಾವ ಟಾಪಿಕ್ ಅಂತ ಅಂದಿದ್ದು ನಾನು ನಿನಗೆ. ಎಸ್, ಈ ಟಾಪಿಕ್ಕು ಯಾವುದು, ನಮ್ಮ ಚಾರ್ಟ್ ಅಂದರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋಣ ಫಸ್ಟು. ಚಾರ್ಟ್ ಪ್ಯಾಟರ್ನ್ಗಿಂತ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಸ್ಟ್ ನೋಡೋಣ, ಓಕೆ? ಹಾಗಾದರೆ ನಾಳೆ ಸಿಗುವ, ಬಾಯ್.